ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಡೋಮಮ್ಮಿ ಸಾಫ್ಟ್ವೇರ್. ಈ ವಿಡಿಯೋದಲ್ಲಿ ನಿಮಗೆ ಫೀಸ್ ಕಲೆಕ್ಷನ್ ಕಂಪ್ಲೀಟ್ ಮಾಡಲ್ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಫಸ್ಟ್ ನೀವು ಆಪ್ರೇಟ್ ಮಾಡ್ತಕ್ಕಂಥದ್ದು ಇಲ್ಲಿ ಫೀಸ್ ಟೈಪ್ ಅಂತ. ಈ ಫೀಸ್ ಟೈಪಲ್ಲಿ ನೀವು ಯಾವ್ಯಾವ ಟೈಪ್ ನಿಮ್ಮ ಸ್ಕೂಲು ಅಥವಾ ಕಾಲೇಜಲ್ಲಿ ಯಾವ್ಯಾವ ಫೀಸನ್ನು ಟೈಪ್ಸ್ ಇರುತ್ತೆ, ಆ ಕಂಪ್ಲೀಟ್ ಫೀಸ್ ಟೈಪ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಬೇಕು. ಎಂಟ್ರಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಬಂದು ಫೀಸ್ ಗ್ರೂಪ್ ಅಂತ. ಈ ಫೀಸ್ ಗ್ರೂಪಲ್ಲಿ ನಿಮಗೆ ಸೆಕೆಂಡ್ ಗ್ರೂಪ್ ವೈಸ್ ಮಾಡ್ಕೊಳ್ಬೇಕು. ಲೈಕ್ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು, ನಾವು ಎಂಟ್ರಿ ಸ್ಯಾಂಪಲ್ಸ್ ಇದೆ. ಜನರಲ್ ಎಂಟ್ರಿ ಇರ್ಬೋದು, ಲಂಸಮ್ ಅಮೌಂಟ್ ಅಂತ ಇರ್ಬೋದು, ಇನ್ಸ್ಟಾಲ್ಮೆಂಟ್ ಅಂತ ಇರ್ಬೋದು. ನಿಮಗೆ ಯಾವ ಥರ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬೇರೆ ಬೇರೆ ಸ್ಟೂಡೆಂಟ್ಗಳಿಗೆ ಬೇರೆ ಬೇರೆ ಫೀಸ್ ಇರುತ್ತೆ. ಆ ರಿಲೇಟೆಡ್ ಗ್ರೂಪ್ಸ್ ಕೂಡ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಫೀಸ್ ಮಾಸ್ಟರ್ ಅಂತ. ಈ ಫೀಸ್ ಮಾಸ್ಟರಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಗ್ರೂಪು, ಫೀಸ್ ಟೈಪು ಕಂಪ್ಲೀಟ್ ಸೆಲೆಕ್ಟ್ ಮಾಡಿಬಿಟ್ಟು ರಿಯಲ್ ಅಮೌಂಟನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಈ ಫೀಸ್ ಮಾಸ್ಟರ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಎಂಟ್ರಿ ಮಾಡಿರ್ತಕ್ಕಂಥ ಅಮೌಂಟೇ ನಿಮ್ಮ ಸ್ಟೂಡೆಂಟ್ಗಳಿಗೆ ಅಸೈನ್ ಮಾಡಲಿಕ್ಕೆ ಬರುತ್ತೆ. ನೀವು ನೋಡ್ಬೋದು, ಇಲ್ಲಿ ಕಾಣಿಸ್ತಕ್ಕಂಥದ್ದು ಕ್ಲಾಸ್ 1 ಜನರಲ್ ಅಂತ ಫೀಸ್ ಇದೆ. ಅದರಲ್ಲಿ ಅಡ್ಮಿಷನ್ ಫೀ ಇದೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಫೀಸ್ ಇದೆ, ಎಕ್ಸಾಂಪಲ್ ಆಗಿ ಎಂಟ್ರಿ ಮಾಡಿದ್ವಿ. ಸೊ ಇದೇ ಥರ ಕೆಳಗಡೆ ಏನಿದೆ, ಕ್ಲಾಸ್ 1 ಲಂಸಮ್ ಅಮೌಂಟ್ ಅಂತ ಇದೆ. ಸೊ ಗ್ರೂಪ್ ಬೇರೆ ಬೇರೆ ಇದ್ರೂ ಕ್ಲಾಸ್ 1ಗೆ ಇದೆ, ಜನರಲ್ ಅಂತ ಇದೆ, ಒಂದು ಲಂಸಮ್ ಅಂತ ಇದೆ. ಸೊ ಇಲ್ಲಿ ಪಕ್ಕದಲ್ಲಿ ಆ್ಯಕ್ಷನ್ ಬಟನ್ ಏನು ಕಾಣಿಸ್ತಾ ಇದೆ, ಈ ಆ್ಯಕ್ಷನ್ ಬಟನಲ್ಲಿ ಆ ಒಂದು ಡಿಲೀಟ್ ಮಾಡ್ತಕ್ಕಂಥ ಆಪ್ಷನ್ ಇದೆ, ಮತ್ತೊಂದು ಅಸೈನ್ ಆರ್ ವ್ಯೂ ಸ್ಟೂಡೆಂಟ್ ಅಂತ ಆಪ್ಷನ್ ಬರುತ್ತೆ. ಈ ಅಸೈನ್ ಆ್ಯಂಡ್ ವ್ಯೂ ಸ್ಟೂಡೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಒಂದು ಕ್ಲಾಸ್ಗೆ ಈ ಫೀಸನ್ನು ಅಸೈನ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಕ್ಲಾಸು ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡಬೇಕು ಆಗುತ್ತೆ. ಜಸ್ಟ್ ನೋಡಿ, ಫೀಸ್ ಈಗ ಜಸ್ಟ್ ಕಾಣಿಸ್ತಕ್ಕಂಥ ಕ್ಲಾಸಸ್ಸಲ್ಲಿ ನಾನು ಇಲ್ಲಿ PUC ಫಸ್ಟ್ ಇಯರ್ ಅಂತಲೇ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಸೆಕ್ಷನ್ ಎ ಅಂತ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ನಿಮಗೆ ಆಲ್ರೆಡಿ ಇಲ್ಲಿ ಅಸೈನ್ ಆಗಿದೆ. ನೀವು ಅಸೈನ್ ಆಗಿಲ್ಲ ಅಂತಂದರೆ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿ ಅಸೈನ್ ಕೂಡ ಮಾಡ್ಬೋದು. ಏನು ಬ್ಲೂ ಟಿಕ್ ಬರ್ತಾ ಇದೆ ನೋಡಿ, ಈ ಬ್ಲೂ ಟಿಕ್ ಬಂದಿರತಕ್ಕಂಥದ್ದು ಈ ಕಂಪ್ಲೀಟ್ ಸ್ಟೂಡೆಂಟ್ಗಳಿಗೆ ಆ ಫೀಸನ್ನು ಅಸೈನ್ ಆಗಿದೆ ಅಂತ ಅರ್ಥ. ಈ ಎಕ್ಸಾಂಪಲ್ ಆಗಿ ಅಡ್ಮಿಷನ್ ಫೀ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಫೀ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಫೋರ್ತ್ ಇನ್ಸ್ಟಾಲ್ಮೆಂಟ್ವರೆಗೂ ಇದೆ. ಈ ಕಂಪ್ಲೀಟ್ ಡೀಟೇಲ್ಸನ್ನು ನಿಮ್ಮ ಎಲ್ಲ ಸ್ಟೂಡೆಂಟ್ ಪ್ರೊಫೈಲ್ಗಳಿಗೆ ಎಲ್ಲ ಪ್ರೊಫೈಲಲ್ಲಿ ಈ ಫೀಸ್ ಅಸೈನ್ ಆಗಿರ್ತಕ್ಕಂಥದ್ದು ವಿಸಿಬಿಲಿಟಿ ಇರುತ್ತೆ. ನೀವು ಅದು ಕೂಡ ಚೆಕ್ ಮಾಡ್ಬೋದು. ಕಲೆಕ್ಟ್ ಫೀಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು PUC ಫಸ್ಟ್ ಇಯರ್ ಸೆಲೆಕ್ಷನ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಇಲ್ಲಿ ನೀವು ಕಂಪ್ಲೀಟ್ ಯಾವುದೋ ಒಂದು ಸ್ಟೂಡೆಂಟ್ ಸೆಲೆಕ್ಟ್ ಮಾಡಿ ಕಲೆಕ್ಟ್ ಫೀಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ನೋಡಿ, ಇಲ್ಲಿ ಕಂಪ್ಲೀಟ್ ನೀವು ಏನು ಅಸೈನ್ ಮಾಡಿದಿರಿ ಆ ಕಂಪ್ಲೀಟ್ ಫೀಸ್ ಇಲ್ಲಿ ಅಸೈನ್ ಆಗಿದೆ ಆಲ್ರೆಡಿ. ಅದರಲ್ಲಿ ಒಂದು ಪೇಡ್ ಅಂತ ತೋರಿಸ್ತದೆ, ಪಾರ್ಷಿಯಲ್ ಪೇಮೆಂಟು, ಅನ್ಪೇಯ್ಡ್ ಅಂತ ತೋರಿಸ್ತಾ ಇದೆ. ನೀವು ಇದನ್ನು ಪೇಡ್ ಆಗಿರ್ತಕ್ಕಂಥದ್ದು ಪೇಡ್ ಮಾಡ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಅಂತಂದರೆ ಅದು ಮಾಡ್ಬೋದು. ಇಲ್ಲಿ ಅಮೌಂಟ್ ಕೂಡ ಇದೆ. ಹಾಗೆ ಪ್ರತಿಯೊಂದು ಅದು ಎಷ್ಟು ಡೇಟು, ಯಾವ ಥರ ಪೇಮೆಂಟ್ ಆಗಿದೆ, ಪೇಮೆಂಟ್ ಮೋಡ್ ಏನು, ಪೇಮೆಂಟ್ ID ಏನು, ಆ ಪಕ್ಕದಲ್ಲಿ ಪ್ರಿಂಟ್ ಐಕಾನ್ ಕೂಡ ಇದೆ. ಇದರಿಂದ ಪ್ರಿಂಟ್ ನೀವು ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಫೀಸ್ ಕಾಪಿ ಮತ್ತು ಸ್ಟೂಡೆಂಟ್ ಕಾಪಿ ಸಪ್ರೇಟಾಗಿ ವಿತ್ ಯುವರ್ ಲೆಟರ್ ಹೆಡ್, ನಿಮ್ಮ ಏನು ಇನ್ಸ್ಟಿಟ್ಯೂಟ್ ಇರುತ್ತೆ ಆ ಇನ್ಸ್ಟಿಟ್ಯೂಟ್ ಲೆಟರ್ ಹೆಡ್ ಜೊತೆಗೆ ನಿಮಗೆ ಕಂಪ್ಲೀಟ್ ಆಫೀಸ್ ಕಾಪಿ, ಸ್ಟೂಡೆಂಟ್ ಕಾಪಿ, ಇನ್ನೂ ಒಂದಿರುತ್ತೆ ಆಪ್ಷನ್ ಬ್ಯಾಂಕ್ ಕಾಪಿ ಅಂತ. ನಿಮಗೆ ಏನಾದರೂ ಬ್ಯಾಂಕ್ ಕಾಪಿ ಕೂಡ ನಿಮ್ಮ ಹತ್ರ ಆಪ್ಷನ್ಸ್ ಇದ್ದರೆ ನೀವು ಬ್ಯಾಂಕ್ ಕಾಪಿ ಕೂಡ ಮಾಡ್ಕೋಬೋದು. ಈ ಕಂಪ್ಲೀಟ್ 3 ಸ್ಲಿಪ್ಸು ನಿಮ್ಗೆ ಒಂದೇ ಇದರಲ್ಲಿ A4 ಸೈಜ್ ಸೀಟಲ್ಲಿ ಬರುತ್ತೆ. ಸೊ ಕಂಪ್ಲೀಟ್ ನೀವೆಲ್ಲ ಒಂದು ಹಿಸ್ಟ್ರಿ ನೋಡಬೇಕು ಅಂತಂದರೆ ಟೋಟಲ್ ಫೀಸ್ ಎಷ್ಟು, ಅದರ ಕಂಪ್ಲೀಟ್ ಟ್ರ್ಯಾಕ್ ಯಾವ ಡೇಟಲ್ಲಿ ಎಷ್ಟು ಪೇಮೆಂಟ್ ಮಾಡಿದರೆ ಅಂತ ಅದು ಕೂಡ ನೀವು ಪ್ರಿಂಟ್ ಮಾಡ್ಕೋಬೋದು, ಅವ್ರಿಗೆ ಕೊಡ್ಬೋದು ಓವರಾಲ್ ಫೀಸಲ್ಲಿ. ಇಲ್ಲಾಂದರೆ ನೀವು ಯಾವುದಾದ್ರೂ ಪೇಮೆಂಟ್ ಕಲೆಕ್ಷನ್ ಮಾಡ್ಕೊಡ್ತೀನಿ ಅಂತಂದರೆ ಈ ಪಕ್ಕದಲ್ಲಿ ಇರ್ತಕ್ಕಂಥ ಪ್ಲಸ್ ಐಕಾನ್ ಕಾಣಿಸ್ತಾ ಇದೆ, ಅದ್ರ ಪಕ್ಕದಲ್ಲಿ ಪ್ರಿಂಟ್ ಐಕಾನ್ ಕಾಣಿಸ್ತಾ ಇದೆ ನೋಡಿ. ಸೊ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೀವು ಕ್ಲಿಕ್ ಮಾಡಿ ನೋಡಿ, ಜಸ್ಟ್ ಇಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಫೀಸ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲಾಸ್ 1 ಜನರಲ್ ಫೀಸ್ ಇದೆ, ಸೆಕೆಂಡ್ ಇನ್ಸ್ಟಾಲ್ಮೆಂಟು. ಅದರಲ್ಲಿ ಟೋಟಲ್ ಇಲ್ಲಿ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ಎಡಿಟ್ ಮಾಡಿಕೊಂಡು ಒಂದು 5000 ಅಂತ ಹಾಕ್ತಾಯಿದ್ದೀನಿ. ಇಲ್ಲಿ 5000 ಅಂತ ಹಾಕಿಬಿಟ್ಟು ಯಾವ ಥರ ಪೇಮೆಂಟ್ ಮಾಡ್ತಾ ಇದ್ದಾರೆ, ಚೆಕ್ ಮುಖಾಂತರ ಮಾಡ್ತಾ ಇದ್ದಾರೆ, DD ಮಾಡ್ತಾ ಇದ್ದಾರೆ, ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತಾರೆ, UPI ಮಾಡ್ತಾ ಇದ್ದಾರೆ, ಅದು ಮ್ಯಾನ್ಯುವಲಿ ಎಂಟ್ರಿ ಮಾಡ್ಕೊಳ್ತಕ್ಕಂಥದ್ದು. ಜಸ್ಟ್ ಕಲೆಕ್ಟ್ ಫೀಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಆ ಫೀಸನ್ನು ನಿಮ್ಮ ಒಂದು ಸಾಫ್ಟ್ವೇರಲ್ಲಿ ಎಂಟ್ರಿ ಆಗಿಬಿಡುತ್ತೆ. ಸೊ ಯಾವ ಡೇಟಿಗೆ ಯಾವ ಮುಖಾಂತರ ಪೇಮೆಂಟ್ ID ಎಷ್ಟು ಪೇಮೆಂಟ್ ಮಾಡಿದ್ದಾರೆ, ಅದರಲ್ಲಿ ಯಾವ್ದು ಜನರಲ್ ಫೀಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟಲ್ಲಿದೆ, ಎಷ್ಟು ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಷನ್, ಮತ್ತು ಹಾಗೆ ಟೋಟಲಲ್ಲಿ ನಿಮಗೆ ಡಿಡಕ್ಷನ್ ಆಗಿರ್ತಕ್ಕಂಥದ್ದು ಇಲ್ಲಿ ವಿಸಿಬಿಲಿಟಿ ಇರ್ತಾಯಿದೆ.
ಈ ಕಂಪ್ಲೀಟ್ ಫೀಸ್ ಸ್ಟ್ರಕ್ಚರ್ ಇನ್ಫಾರ್ಮೇಷನ್ ಏನಿದೆ, ನೀವು ಸ್ಟೂಡೆಂಟ್ ಪೇನಲ್ಲಿಂದ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಷನ್ ಮಾಡಿದರೆ ಸ್ಟೂಡೆಂಟ್ ಅಥವಾ ಪೇರೆಂಟ್ ಲಾಗಿನ್ ಆಗಿಬಿಟ್ಟು ಅವ್ರ ಪ್ರೊಫೈಲಿಂದ ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ಬೋದು, ಆಫ್ಲೈನ್ ಪೇಮೆಂಟ್ ಮಾಡ್ಬೋದು. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಪೇಮೆಂಟಲ್ಲಿ ಬರುತ್ತೆ. ಇಲ್ಲಿ ಆಫ್ಲೈನ್ ಬ್ಯಾಂಕ್ ಪೇಮೆಂಟ್ ಅಂತ ಇದೆ, ಅಲ್ಲಿ ನಿಮಗೆ ಬರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗುತ್ತೆ ಆಫ್ಲೈನ್ ಆಗಿರ್ತಕ್ಕಂಥದ್ದು. ಹಾಗೆ ಸರ್ಚ್ ಪೇಮೆಂಟ್, ಫೀಸ್ ಪೇಮೆಂಟ್ ಅಂತ ಇದೆ. ಪೇಮೆಂಟ್ ಐ ಡಿಯಿಂದ ನೀವು ಸರ್ಚ್ ಮಾಡಬೇಕು ಅಂತಂದರೆ ಅವ್ರ ಪೇಮೆಂಟ್ ಐ ಡಿ ಏನಿದೆ ಪೇಮೆಂಟ್ ಐ ಡಿ ಚೆಕ್ ಮಾಡಿಕೊಂಡು ನಿಮ್ಮ ಪ್ರೊಫೈಲಲ್ಲಿ ಕೂಡ ಹೋಗಿ ಅವ್ರ ಪೇಮೆಂಟ್ ಐ ಡಿ ಏನಿದೆ ಅಂತ ಚೆಕ್ ಮಾಡ್ಬೋದು. ಈ ಥರ ಇಲ್ಲಿ ಕಲೆಕ್ಟ್ ಫೀಸ್ ಅಂತ ಕೊಟ್ಟು ಇಲ್ಲಿ ಪೇಮೆಂಟ್ ಐ ಡಿ ಮೆನ್ಷನ್ ಮಾಡಿದರೆ 1/4, 1/2, 2/1 ಈ ಥರ ಏನಿದೆ ನೋಡಿ, ಇದು ಪೇಮೆಂಟ್ ಐ ಡಿ. ಈ ಪೇಮೆಂಟ್ ಐ ಡಿಯನ್ನು ನೀವು ಇಲ್ಲಿ ಹಾಕಿಬಿಟ್ಟು ಅವ್ರ ಪ್ರೊಫೈಲ್ ಆ ಫೀಸ್ ರಿಲೇಟೆಡ್ ನೀವು ಚೆಕ್ ಮಾಡ್ಬೋದು, ಪೇಮೆಂಟ್ ಫೀಸ್ ಚೆಕ್ ಮಾಡ್ಬೋದು ಪೇಮೆಂಟ್ ಐ ಡಿ ಮುಖಾಂತರ. 4/1 ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಆ ಪೇಮೆಂಟ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಏವು ಅಂತ ಕೊಟ್ಟರೆ ಅವ್ರ ಪ್ರೊಫೈಲ್ ಕಡೆ ಹೋಗಿಬಿಟ್ಟು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗೆ ಇಲ್ಲಿ ನೆಕ್ಸ್ಟ್ ಏನಿದೆ ಅಂತಂದರೆ ಸರ್ಚ್ ಡ್ಯೂ ಫೀಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕಂಪ್ಲೀಟ್ ಸೆಲೆಕ್ಟ್ ಆಲ್ ಅಂತ ಕೊಟ್ಟು ಫೀಸ್ ಗ್ರೂಪನ್ನು ಕೊಟ್ಟು ಕ್ಲಾಸನ್ನು ಸೆಲೆಕ್ಟ್ ಮಾಡಿ ಮತ್ತು ಸೆಕ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ. ನಿಮಗೆ ಒಂದು ಕಂಪ್ಲೀಟ್ ಎಷ್ಟು ಗ್ರೂಪ್ಸಲ್ಲಿ ಮಾಡಿದಿರಿ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಯಾವ ಸ್ಟೂಡೆಂಟ್ ಇದ್ದಾರೆ, ಏನು ಪೇಮೆಂಟ್ ಮಾಡಿದರೆ, ಅದು ಪೇಡ್ ಎಷ್ಟಿದೆ, ಬ್ಯಾಲೆನ್ಸ್ ಎಷ್ಟಿದೆ, ಆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಇಂಡಿವಿಜುವಲಿ ಅದರ ಜೊತೆಗೆ ಅದನ್ನು ಆ್ಯಡ್ ಫೀಸ್ ಅಂತ ಕೊಟ್ಟರೆ ಅದು ಕಂಪ್ಲೀಟ್ಲಿ ಅದೇ ಪ್ರೊಫೈಲಲ್ಲಿ ಹೋಗಿಬಿಟ್ಟು ನೀವು ಪೇಮೆಂಟ್ ಬಲ್ಕಲ್ಲಿ ಎಂಟ್ರಿ ಮಾಡ್ಕೋಬೋದು. ಸೊ ಇದು ಆ್ಯಕ್ಚುಲಿ ನೀವು ಲಾಸ್ಟ್ ಟೈಮ್ ಏನಿದೆ ಈ ಕಂಪ್ಲೀಟ್ ಡೀಟೇಲ್ಸ್ ಇದೆ. ಇದರಲ್ಲಿ ಫೀಸ್ ಟೈಪ್, ಫೀಸ್ ಗ್ರೂಪ್, ಫೀಸ್ ಮಾಸ್ಟರ್ ಅಂತೂ ನೀವು ಆಲ್ರೆಡಿ ಫಸ್ಟಲ್ಲಿ ನೋಡಿದಿರಿ. ಸೊ ಈ ಥರ ಒಂದು ನಿಮಗೆ ಫೀಸ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ನಿಮಗೆ ಕಂಪ್ಲೀಟ್ ಈಸಿ ಮಾಡಿಕೊಡುತ್ತೆ ನಮ್ಮ ಸಾಫ್ಟ್ವೇರ್. ಇದರಲ್ಲಿ ಮತ್ತೆ ಒಂದು 2 ಆಪ್ಷನ್ಸ್ ಏನಿದೆ ಅಂತಂದರೆ ಫೀಸ್ ಡಿಸ್ಕೌಂಟ್ ಅಂತ. ಆ್ಯಕ್ಚುಲಿ ನೀವು ಯಾವುದೋ ಒಂದು ಸ್ಟೂಡೆಂಟ್ಗೆ ಬೇರೆ ಬೇರೆ ಥರ ಡಿಸ್ಕೌಂಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಬೌಟ್ 90% ಇದ್ದರೆ ಸಮ್ ಡಿಸ್ಕೌಂಟ್ ಕೊಡ್ತೀರಿ, ಬೇರೆ ಬೇರೆ ಥರ ಡಿಸ್ಕೌಂಟ್ ಕೊಡ್ಬೋದು. ಡಿಸ್ಕೌಂಟನ್ನು ನೀವು ಯಾವ ಥರ ಅಸೈನ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೆಸೆಂಟ್ಲಿ ಯಾವುದೋ ಒಂದು ಡಿಸ್ಕೌಂಟನ್ನು ಆ್ಯಡ್ ಮಾಡಿಲ್ಲ, ಒಂದು ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಮ್ಯಾನೇಜ್ಮೆಂಟ್ ಫೀಸ್ ಅಂತ ಇದೆ, ಅದನ್ನು ಒಂದು 10% ಡಿಸ್ಕೌಂಟ್ ಕೊಡ್ತೀರಾ ಅಂತ ತಿಳ್ಕೊಳ್ಳಿ. ಸೇವ್ ಅಂತ ಕೊಡ್ತೀರಿ. ಸೊ ರೈಟ್ ಸೈಡಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಪಕ್ಕದಲ್ಲಿ ಅಸೈನ್ ಬಟನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ನೀವು ಒಂದು ಕ್ಲಾಸನ್ನು ಸೆಲೆಕ್ಟ್ ಮಾಡ್ತೀರಿ. ಹಾಗೆ ಸೆಕ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಸ್ಟೂಡೆಂಟ್ಗೆ ಈ ಒಂದು ಡಿಸ್ಕೌಂಟನ್ನು ನೀವು ಅಪ್ಲೈ ಮಾಡಬೇಕು ಅಂತ ಸೆಲೆಕ್ಟ್ ಮಾಡ್ಬೋದು ಇಂಡಿವಿಜುವಲ್ ಆಗಿ. ಆ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಒಂದು ಸೇವ್ ಅಂತ ಕೊಟ್ಟರೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗಳಿಗೆ ನೀವು ಒಂದು ಫೀಸ್ ಡಿಸ್ಕೌಂಟನ್ನು ಅಪ್ಲೈ ಮಾಡಿರ್ತಾರೆ ಅವ್ರ ಪ್ರೊಫೈಲಲ್ಲಿ ಕಾಣಿಸುತ್ತೆ. ನೀವು ಸೇವ್ ಮಾಡಿದರೆ ನೀವು ಕಂಪ್ಲೀಟ್ ಪ್ರೊಫೈಲ್ ಕೂಡ ನೋಡ್ಬೋದು. ಇವು 4 ಜನರಿಗೆ ನೀವು ಜಸ್ಟ್ ಫೀಸ್ ಡಿಸ್ಕೌಂಟ್ ಕೊಡ್ತಾಯಿದ್ದೀವಿ. ಅದರಲ್ಲಿ ನೀವು ಜಸ್ಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಆ 4 ಸ್ಟೂಡೆಂಟ್ಗಳಿಗೆ ಯಾವುದಾದ್ರು ಒಂದು ಸ್ಟೂಡೆಂಟ್ ಚೆಕ್ ಮಾಡಿ ನಿಮಗೆ ಕೆಳಗಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಡಿಸ್ಕೌಂಟ್ ಅಪ್ಲೈಡ್ ಅಂತ. ಸೊ ಈ ಅಸೈನ್ಡ್ ಅಂತ ಇದೆ, ಅಪ್ಲೈಡ್ ಅಂತಲ್ಲ. ಸೊ ಅಸೈನ್ಡ್ ಅಂತ ಇದೆ. ನೀವು ಕಂಪ್ಲೀಟ್ಲಿ ಈ ಡಿಸ್ಕೌಂಟನ್ನು ಯಾವ ಥರ ನೀವು ಒಂದು ಇಲ್ಲಿ ಟೋಟಲ್ ಇದರಲ್ಲಿ ಕಡಿಮೆ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಯಾವುದೋ ಒಂದು ಜನರಲ್ ಫೀಸ್ ಇರ್ಬೋದು, ಅಡ್ಮಿಷನ್ ಫೀಸ್ ಇರ್ಬೋದು, ಯಾವುದೇ ಒಂದು ಅಡ್ಮಿಷನ್ ಫೀಸಲ್ಲಿ ಪ್ಲಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಕೆಳಗಡೆ ಡಿಸ್ಕೌಂಟ್ ಗ್ರೂಪ್ ಅಂತ ಬರುತ್ತೆ. ಆ ಡಿಸ್ಕೌಂಟ್ ಗ್ರೂಪಲ್ಲಿ ನಿಮಗೆ ಒಂದು ಅಸೈನ್ ಮಾಡಿರ್ತಕ್ಕಂಥ 10% ಏನಾದೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಡಿಸ್ಕೌಂಟ್ ಇದೆ, 10% 1100 ಆಗ್ತಾಯಿದೆ. ಸೊ ಇಲ್ಲಿ ನೀವು ಟೋಟಲ್ ಅಮೌಂಟಲ್ಲಿ 1100 ಆಸ್ ಅ ಡಿಸ್ಕೌಂಟ್ ಅಮೌಂಟ್ ಇದೆ. ಅದರಲ್ಲಿ 9900 ಏನು ಅಮೌಂಟ್ ಇದೆ ಅದರಲ್ಲಿ ಏನಾದರೂ ಪೇಮೆಂಟ್ ಮಾಡ್ತಿದ್ರೆ ಒಂದು 2000 ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ. ಅಲ್ಲಿ 2000 ಅಂತ ನೀವು ಜಸ್ಟ್ ಎಂಟ್ರಿ ಮಾಡಿ 2000 ಎಂಟ್ರಿ ಮಾಡಿಬಿಟ್ಟು ಕಲೆಕ್ಟ್ ಫೀಸ್ ಅಂತ ಕೊಟ್ಟರೆ ನೀವು ಮತ್ತು ಪೇಮೆಂಟ್ ಯಾವುದೇ ಮೋಡ್ ಇರ್ಬೋದು 2000 ನಾವು ಸೆಲೆಕ್ಟ್ ಮಾಡಿದರೆ ನಿಮಗೆ ಒಂದು ಇಲ್ಲಿ ಕೆಳಗಡೆ ಕೂಡ ಮತ್ತು ಮೇಲ್ಗಡೆ ಕೂಡ ನಿಮಗೆ ಆ ಡಿಸ್ಕೌಂಟ್ ಅಪ್ಲೈ ಆಗಿರ್ತಕ್ಕಂಥದ್ದು ಗ್ರೀನ್ ಕಲರ್ ಆಯಿತು. ಹಾಗೆ ಈ ಅಮೌಂಟ್ ಕೂಡ ನಿಮಗೆ ಟೋಟಲ್ ಅಮೌಂಟಲ್ಲಿ ನಿಮಗೆ ಡಿಸ್ಕೌಂಟ್ ರೂಪದಲ್ಲಿ ತೋರಿಸ್ತಾ ಇದೆ. ಪೇಮೆಂಟ್ ಐ ಡಿ ಕ್ರಿಯೇಟ್ ಆಗಿದೆ, ಮೋಡ್ ಇದೆ, ಹಾಗೆ ಡಿಸ್ಕೌಂಟ್ ಅಪ್ಲೈ ಆಗಿದೆ. ಅದರಲ್ಲಿ 10% ಯಾವ ಥರ ಆಗಿದೆ ಅಂತ ಅನ್ನೋದು ನಿಮಗೆ ಕ್ಲಾರಿಟಿ ಬರ್ತಾಯಿದೆ. ನೀವು ಬೇಕಾದರೆ ಇದರಲ್ಲಿ ಒಂದು ರಿಸಿಪ್ಟನ್ನು ನೀವು ಕೊಡಲಿಕ್ಕೆ ಪ್ರಿಂಟ್ ಐಕಾನ್ ಕೊಟ್ಟು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ರಿಸಿಪ್ಟ್ ಕೂಡ ಜನ್ರೇಟ್ ಆಗುತ್ತೆ. ಆ ರಿಸಿಪ್ಟನ್ನು ಸ್ಟೂಡೆಂಟ್ಗಳಿಗೆ ನೀವು ಕೊಡ್ಬೋದು. ನೀವು ಈ ಥರ ಒಂದು ಡಿಸ್ಕೌಂಟನ್ನು ನೀವು ಸ್ಟೂಡೆಂಟ್ಗಳಿಗೆ ಅಪ್ಲೈ ಮಾಡಿಬಿಟ್ಟು ಅವರಿಗೆ ಒಂದು ಪ್ರೊಫೈಲಲ್ಲಿ ಅಮೌಂಟನ್ನು ಡಿಡಕ್ಷನ್ ಮಾಡ್ಬೋದು. ಮತ್ತು ನಿಮಗೆ ಅದು ಕ್ಲಾರಿಟಿ ಬರುತ್ತೆ ಡ್ಯಾಶ್ಬೋರ್ಡಲ್ಲಿ ಯಾವ ಥರ ಡಿಸ್ಕೌಂಟ್ ಆಗಿದೆ, ಏನು ರಿಲೇಟೆಡ್ ಡಿಸ್ಕೌಂಟ್ ಆಗಿದೆ ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ಓವರಲ್ಲಿ ಮಾಡೋದಕ್ಕಿಂತ ನಿಮ್ಮ ಒಂದು ಸಾಫ್ಟ್ವೇರ್ ಮುಖಾಂತರ ಮಾಡಿದರೆ ಯಾವುದು ಡಿಸ್ಕೌಂಟ್ ಇರಲಿ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಯರ್ ವೈಸ್ಗೂ ಟ್ರ್ಯಾಕ್ ಇರುತ್ತೆ. ಅಥವಾ ನೀವು ಪ್ರೀವಿಯಸ್ ಇಯರ್ ಇರ್ಬೋದು, ನೆಕ್ಸ್ಟ್ ಇಯರ್ಗೆ ನೀವು ಹೋದ್ಮೇಲೂ ಅಕಾಡೆಮಿಕ್ ಇಯರ್ ಸೆಷನ್ ಚೇಂಜ್ ಆದಮೇಲೂ ಕೂಡ ನೀವು ಈ ಒಂದು ಡೇಟಾವನ್ನು ನೀವು ನೋಡ್ಬೋದು. ಹಾಗೆ ಸೊ ಕೆಳಗಡೆ ಮತ್ತೆ ಏನು ಆಪ್ಷನ್ಸ್ ಇದೆ ಅಂತಂದರೆ ಫೀಸ್ ಕ್ಯಾರಿ ಫಾರ್ವರ್ಡ್ ಮತ್ತು ಫೀಸ್ ರಿಮೈಂಡರ್ ಅಂತ 2 ಆಪ್ಷನ್ಸ್ ಇದೆ.
ಎರಡೂ ಆಪ್ಷನ್ಸನ್ನು ನೀವು ಫೀಸ್ ಕ್ಯಾರಿ ಫಾರ್ವರ್ಡ್ ಅಂದರೆ ಏನು? ಫೀಸ್ ಕ್ಯಾರಿ ಫಾರ್ವರ್ಡ್ ಅಂತಂದರೆ ಸಪೋಸ್ ನಿಮ್ಮ ಒಂದು ಹಳೆ ಸ್ಟೂಡೆಂಟ್ಗಳು ಅಕಾಡೆಮಿಕ್ ಇಯರ್ ಚೇಂಜ್ ಆದ್ರೂ ಸ್ವಲ್ಪ ಅಮೌಂಟನ್ನು ಪೇಮೆಂಟ್ ಮಾಡಿರಲಿಲ್ಲ ಅಂದರೆ ಅವ್ರಿಗೇನು ಮಾಡ್ತೀರಾ, ಆ ಫೀಸನ್ನು ನೀವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಹೋಗ್ಬೋದು. ಫೀಸ್ ಕ್ಯಾರಿ ಫಾರ್ವರ್ಡ್ ಅಂತಂದರೆ ನೆಕ್ಸ್ಟ್ ಇಯರ್ಗೆ ನೀವು ಆ ಅಮೌಂಟನ್ನು ಪ್ರೀವಿಯಸ್ ಇರ್ತಕ್ಕಂಥ ಪೆಂಡಿಂಗ್ ಅಮೌಂಟನ್ನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು. ಆ ಅಮೌಂಟು ಅವ್ರ ಪ್ರೊಫೈಲಲ್ಲಿ ಆ ಡೇಟಿಗೆ ತೋರಿಸುತ್ತೆ. ನೀವು ಎವ್ರಿ ಟೈಮು ಪ್ರೀವಿಯಸ್ ಇಯರ್ಗೆ ಹೋಗಿ ನೀವು ಪೇಮೆಂಟ್ ಕಲೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ಡೈಲಿ ಕಲೆಕ್ಷನ್ ರಿಪೋರ್ಟ್ಸಲ್ಲಿ ಬರೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ಹೇಳಬೇಕಂತಂದರೆ 2024-25 ಏನಾದರೂ ಪೆಂಡಿಂಗ್ ಇರ್ತಕ್ಕಂಥ ಅಮೌಂಟು ನೀವು ಅಲ್ಲೇ ಇಟ್ಟು ಅಲ್ಲೇ ಪೇಮೆಂಟ್ ಕಲೆಕ್ಟ್ ಮಾಡ್ತಾಯಿದ್ರೆ ನೀವು ಡೈಲಿ ಕಲೆಕ್ಷನ್ ರಿಪೋರ್ಟ್ ತೆಗೆದ್ರೆ ನಿಮಗೆ ಈ ಅಕಾಡೆಮಿಕ್ ಇಯರಲ್ಲಿ ನಿಮಗೆ ರಿಪೋರ್ಟ್ ಸಿಗೋದಿಲ್ಲ. ಅಂದರೆ ಲಾಸ್ಟ್ ಇಯರಲ್ಲಿ ಪೇಮೆಂಟ್ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಸ್ಟೂಡೆಂಟ್ ಬಂದು ಇವತ್ತು 10,000 ಪೇಮೆಂಟ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಆ ಪೇಮೆಂಟನ್ನು ನೀವು ಯಾವ ಥರ ತೋರಿಸ್ಬೇಕು ಅನ್ನೋದು ಕ್ಲಾರಿಟಿ ಬರೋದಿಲ್ಲ. ಅಥವಾ ನೀವು ನಿಮ್ಮ ಒಂದು ಅಕೌಂಟೆಂಟ್ಗೆ ಕ್ಲಾರಿಟಿ ಸಿಗೋದಿಲ್ಲ ಯಾವ ಡೇಟಲ್ಲಿ ಏನು ಪೇಮೆಂಟ್ ಆಗಿದೆ ಅನ್ನೋದು. ಸೊ ಅದಕ್ಕೆ ನೀವು ಫೀಸನ್ನು ಕ್ಯಾರಿ ಫಾರ್ವರ್ಡ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ, ಅದು ಕೂಡ ನೀವೊಂದು ಪ್ರಾಕ್ಟಿಕಲಿ ನೋಡ್ಬೋದು ಫೀಸ್ ಕ್ಯಾರಿ ಫಾರ್ವರ್ಡ್ ಬಗ್ಗೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗುತ್ತೆ. ಕಂಪ್ಲೀಟ್ ಯಾವ ಒಂದು ಸ್ಟೂಡೆಂಟನ್ನು ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ಡೈರೆಕ್ಟ್ಲಿ ನೀವು ರಿಟರ್ನಲ್ಲಿ ಕೊಡ್ಬೋದು. ಒಂದು ರಿಪೋರ್ಟ್ ತೆಗೆದುಬಿಟ್ಟು ಅದನ್ನು ನೀವು ಇಲ್ಲಿ ಅಸೈನ್ ಮಾಡಿದರೆ ಈ ಅಮೌಂಟ್ ಕೂಡ ನಿಮಗೆ ಇಲ್ಲಿ ಡೈರೆಕ್ಟ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ನೇಮ್ ಅಡ್ಮಿಷನ್ ನಂಬರ್ ಹಾಗೆ ಕಂಪ್ಲೀಟ್ಲಿ ಫಾದರ್ ನೇಮ್ ಡೀಟೇಲ್ಸ್ ಇದೆ. ಆ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ ಒಂದು ಸ್ಟೂಡೆಂಟ್ಗೆ ಒಂದು 5,000 ಪೆಂಡಿಂಗ್ ಇದೆ ಅಂದ್ಕೊಳ್ಳಿ, 5,000 ಆರ್ 15,000 ಈ ಥರ ನೀವು ಕಂಪ್ಲೀಟ್ ಸ್ಟೆಪ್ 1 by 1 ಎಂಟ್ರಿ ಮಾಡ್ಕೊತ ಹೋಗ್ಬೋದು. ಆ ಎಂಟ್ರಿ ಮಾಡ್ಕೊಂಡಿರ್ತಕ್ಕಂಥ ಪ್ರೊಫೈಲಲ್ಲಿ ಈ ಸೇವ್ ಮಾಡಿರ್ತಕ್ಕಂಥ ಒಂದು ಡೇಟಾವನ್ನು ನೀವು ಅವ್ರ ಪ್ರೊಫೈಲಲ್ಲಿ ಕಾಣಿಸ್ಬೋದು. ನೋಡ್ತೀರಾ? ಸೊ ಕ್ಲಾಸನ್ನು ಸೆಲೆಕ್ಟ್ ಮಾಡಿ, ಸೆಕ್ಷನನ್ನು ಸೆಲೆಕ್ಟ್ ಮಾಡಿ, ಬೇಕಾದರೆ ಇಲ್ಲಿ ಕಲೆಕ್ಟ್ ಫೀಸ್ ಅಂತ ಕ್ಲಿಕ್ ಮಾಡಿ ನಿಮಗೆ ಆ ಕಲೆಕ್ಟ್ ಫೀಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಒಂದು ರಿಪೋರ್ಟನ್ನು ಇಲ್ಲಿ ಅನ್ಪೇಯ್ಡ್ ಅಂತ ತೋರಿಸ್ತಾ ಇದೆ ನೋಡಿ, ಪೆಂಡಿಂಗ್ ಅಮೌಂಟು ಲಾಸ್ಟ್ ಇಯರ್ದು. ಸೊ 15,000 ಪೆಂಡಿಂಗ್ ಇದೆ ಅಂತ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಇವತ್ತೇ ಡೇಟ್ಗೆ ಯಾರಾದರೂ ಪೇಮೆಂಟ್ ಮಾಡ್ತಾ ಇದ್ದಾರೆ ಒಂದು 10,000 ಅಂತಂದರೆ ಅದು ಕಲೆಕ್ಟ್ ಮಾಡಿದ್ರೆ ನೀವು ಒಂದು ಈ ಡೇಟಲ್ಲಿ ಒಂದು ಅಕಾಡೆಮಿಕ್ ಇಯರಲ್ಲಿ ಒಂದು ರಿಪೋರ್ಟ್ ತೆಗೆದರೆ, ಫೈನಾನ್ಷಿಯಲ್ ರಿಪೋರ್ಟ್ ತೆಗೆದರೆ ನಿಮಗೆ ಆ ಡೇಟಲ್ಲಿ ನಿಮಗೆ ಒಂದು ಕಲೆಕ್ಷನ್ ರಿಪೋರ್ಟಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ಫೀಸ್ ಕ್ಯಾರಿ ಫಾರ್ವರ್ಡ್ ಅನ್ನೋದು ತುಂಬ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಫೀಚರ್ ನಮ್ಮ ಸಾಫ್ಟ್ವೇರಲ್ಲಿ ಇದು ಇಂಟ್ರೊಡಕ್ಷನ್ ಆಗಿದೆ. ಸೊ ನೀವು ಇದರ ಒಂದು ಉಪಯೋಗವನ್ನು ಪಡ್ಕೋಬೋದು. ಕೆಲವೊಂದು ಸಲ ನಿಮಗೆ ಇದು ಲೆಟರ್ ಹೆಡ್ ಡಿಸ್ಪ್ಲೇ ಆಗಲಿಲ್ಲ ಅಂತಂದರೆ ನಿಮ್ಮ ಒಂದು ಬ್ರೌಸರ್ನ ಕ್ಯಾಶು ಅಥವಾ ಒಂದು ವಿಂಡೋಸ್ 7 ಇರ್ತಕ್ಕಂಥದ್ದು ಎಲ್ಲಾದರೂ ಬ್ಲಾಕೇಜ್ ಇದೆಯಾ ಬ್ರೌಸರಲ್ಲಿ ಅನ್ನೋದು ಕನ್ಫರ್ಮೇಷನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಗೂಗಲ್ ಕ್ರೋಮು, ವಿಂಡೋಸ್ 10 ಅಥವಾ ಈ ಥರ ಯಾವುದಾದ್ರು ಯೂಸ್ ಮಾಡ್ತಾಯಿದ್ರೆ ನಿಮಗೆ ಯಾವುದೇ ಇಶ್ಯೂ ಬರೋದಿಲ್ಲ. ವಿಂಡೋಸ್ 7ಅಲ್ಲಿ ಸ್ವಲ್ಪ ಒಂದು ಹೆಡ್ರಲ್ಲಿ ಇಶ್ಯೂಸ್ ಇದೆ. ಸೊ ನೀವು ಆಪ್ರೇಟಿಂಗ್ ಸಿಸ್ಟಮ್ ಏನಾದರೂ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಈಸಿಲಿ ಎಲ್ಲ ಹೆಡ್ರಸ್ ಎಲ್ಲ ಪ್ರಾಬ್ಲಮ್ ಏನಿರೋದಿಲ್ಲ. ಈ ಎಲ್ಲ ಒಂದು ಫೀಸ್ ಸ್ಟೇಟ್ಮೆಂಟನ್ನು ಅಥವಾ ಫೀಸ್ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ನೀವು ನೋಡಬೇಕು ಅಂತಂದರೆ ಇಲ್ಲಿ ರಿಪೋರ್ಟ್ ಸೆಕ್ಷನಲ್ಲಿ ಫೈನಾನ್ಸ್ ರಿಪೋರ್ಟ್ ಅಂತ ಇದೆ. ಈ ಫೈನಾನ್ಸ್ ರಿಪೋರ್ಟಲ್ಲಿ ನಿಮಗೆ ಈ ಥರ ರಿಪೋರ್ಟ್ಸನ್ನು ಡೈಲಿ ಕಲೆಕ್ಷನ್ ರಿಪೋರ್ಟ್ ಇರ್ಬೋದು, ಬೇರೆ ಬೇರೆ ಯಾವುದೇ ಒಂದು ಫೀಸನ್ನು ನೀವು ಚೆಕ್ ಮಾಡ್ಬೋದು. ಒಂದು ಡೈಲಿ ಕಲೆಕ್ಷನ್ ರಿಪೋರ್ಟ್ ನೋಡಬೇಕಂದ್ರೆ ಜಸ್ಟ್ ನೋಡ್ತಿದ್ದೀನಿ, ಡೇಟ್ ಫ್ರಮ್ ಅಂತ ಕೊಟ್ಟರೆ ಸೊ 17ನೇ ತಾರೀಕಿನ ಡೇಟಲ್ಲಿ ಯಾವ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ಕಂಪ್ಲೀಟಿ, ಮತ್ತು ಕಲೆಕ್ಟೆಡ್ ಬೈ ಅಂತ ಕೂಡ ಬರುತ್ತೆ. ಸೊ ಸೂಪರ್ ಅಡ್ಮಿನ್ ಕಲೆಕ್ಷನ್ ಆಗಿದೆಯಾ, ಅಕೌಂಟೆಂಟಿಂದ ಕಲೆಕ್ಷನ್ ಆಗಿದೆಯಾ, ಯಾವ ಒಂದು ಸ್ಟಾಫಿಂದ ಕಲೆಕ್ಷನ್ ಆಗಿದೆ ಅನ್ನೋದು ಕೂಡ ನೀವು ಯಾರಿಗೆ ಪರ್ಮಿಷನ್ ಕೊಟ್ಟಿರ್ತೀವಿ ಅವರಿಂದ ಇಷ್ಟು ಅಮೌಂಟ್ ಕಲೆಕ್ಷನ್ ಆಗಿದೆ ಅನ್ನೋದು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದರದ್ದು ರಿಪೋರ್ಟ್ಸ್ ಕೂಡ ನೀವು PDF, ಎಕ್ಸೆಲ್ಲು, ಪ್ರಿಂಟು ಈ ಥರ ಭಾಳಷ್ಟು ಆಪ್ಷನ್ಸು ತೊಗೋಬೋದು. ಒಂದು ಸ್ಯಾಂಪಲ್ ನೋಡ್ತೀನಿ ಅಂದರೆ ಇಲ್ಲಿ ಜಸ್ಟ್ ಡೌನ್ಲೋಡ್ ಅಂತ ಕೊಟ್ಟರೆ ನಿಮಗೆ ಒಂದು ಫೈಲ್ ಡೌನ್ಲೋಡ್ ಆಗಿದೆ ನೋಡಿ. ಈ ಡೌನ್ಲೋಡನ್ನು ಆಗಿರ್ತಕ್ಕಂಥ ಎಕ್ಸೆಲ್ ಫೈಲ್ ಇದೆ, ಅದನ್ನು ಓಪನ್ ಮಾಡಿ ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಈ ಓಪನ್ ಮಾಡಿರ್ತಕ್ಕಂಥ ಫೈಲಲ್ಲಿ ನಿಮಗೆ ಡೈಲಿ ಕಲೆಕ್ಷನ್ ಆಗಿರ್ತಕ್ಕಂಥದ್ದು ಕಂಪ್ಲೀಟ್ ಒಂದು ಎಕ್ಸೆಲ್ ರಿಪೋರ್ಟ್ ಕೂಡ ಬರುತ್ತೆ. ಸೊ ನೀವು ಮಂತ್ಲಿ ರಿಪೋರ್ಟ್ ತೆಗಿಬೋದು, ಒಂದು 6 ಮಂತ್ ರಿಪೋರ್ಟ್ ತೆಗಿಬೋದು, ಅಥವಾ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಡೇಟಿಂದ ಪರ್ಟಿಕ್ಯುಲರ್ ಡೇಟ್ವರೆಗೆ ಒಂದು ರಿಪೋರ್ಟ್ಸ್ ತೆಗಿಬೋದು. ಅದನ್ನು ನಿಮಗೆ ಆಡಿಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ಫೀಸ್ ರಿಮೈಂಡರ್ ಅಂತ. ಈ ರಿಮೈಂಡರಲ್ಲಿ ನೀವು ಒಂದು ಫೀಸ್ ರಿಮೈಂಡರ್ ಇಡಬೇಕು ಅಂತಂದರೆ ಆಟೋಮೆಟಿಕ್ಲಿ ರಿಮೈಂಡರ್ ನಿಮ್ಮ ಸಾಫ್ಟ್ವೇರ್ ಮುಖಾಂತರ ಒಂದು ಇಮೇಲ್ ಅಲರ್ಟ್ ಆಗಲಿ, ಅಥವಾ ಆ್ಯಪ್ ಪರ್ಚೇಸ್ ಮಾಡಿದರೆ ಆ್ಯಪ್ ಮೂಲಕ ಒಂದು ನೋಟಿಫಿಕೇಷನ್ ಆಗಲಿ, ಅಥವಾ ನೀವು ಒಂದು SMS
ಪರ್ಚೇಸ್ ಮಾಡಿದರೆ SMS ಮುಖಾಂತರ ಆಗಲಿ ಈ ಒಂದು ಅಲರ್ಟ್ಸ್ನ ಆಟೋಮೆಟಿಕ್ಲಿ ಸಾಫ್ಟ್ವೇರಿಂದ ಹೋಗುತ್ತೆ. ರಿಮೈಂಡರ್ಸು ಡ್ಯೂ ಯಾವ ಥರ ಹೋಗುತ್ತೆ ಅಂತಂದರೆ ಇಲ್ಲಿ ನೋಡ್ಬೋದು ನೋಟಿಫಿಕೇಷನ್ ಯಾವ ಥರ ಇದೆ, ಫೀಸ್ ರಿಮೈಂಡರ್ ನೋಟಿಫಿಕೇಷನ್ ನೋಡ್ಬೋದು, ಡಿಯರ್ ಸ್ಟೂಡೆಂಟ್ ಈ ಥರ ಏನು ನೋಟಿಫಿಕೇಷನ್ ಇಲ್ಲಿ ಟೆಕ್ಸ್ಟ್ ಬೇಕಾದರೂ ನೀವು ಕಸ್ಟಮೈಸೇಷನ್ ಮಾಡಿಕೊಂಡು ಅದನ್ನು ನಿಮಗೆ ಸ್ಟೂಡೆಂಟ್ಗಳಿಗೆ ಕಳಿಸ್ತಕ್ಕಂಥ ಒಂದು ಆಪ್ಷನ್ಸು ಇಲ್ಲಿ ಬರುತ್ತೆ. ಈ ಕಂಪ್ಲೀಟ್ ನೋಟಿಫಿಕೇಷನ್ಸ್ ಆಟೋಮೆಟಿಕ್ಲಿ ಬ್ಯಾಕ್ ಎಂಡಿಂದ ಹೋಗ್ತಾ ಇರುತ್ತೆ. ಈ ಥರ ನಿಮ್ಮ ಸ್ಕೂಲ್ ಇರಲಿ ಕಾಲೇಜ್ ಇರಲಿ ನೀವೊಂದು ಫೀಸ್ ಮ್ಯಾನೇಜ್ಮೆಂಟನ್ನು ಆಟೋಮೇಷನ್ ಮಾಡಲಿಕ್ಕೆ ಇಲ್ಲಿ ಈಸಿ ಆಗುತ್ತೆ. ಅದರ ಒಂದು ರಿಪೋರ್ಟ್ ತೆಗಿಲಿಕ್ಕೆ ಕೂಡ ಈಸಿ ಆಗುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಫೀಸ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಹೇಳಿದ್ವಿ. ಸೊ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರನೂ ಕೂಡ ತಿಳಿಸ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಮಗೆ ಒಂದು ನಂಬರ್ನ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿ ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಬೋದು. ಹಾಗೆ ಯಾರಾದರೂ ನಿಮಗೆ ಈ ಥರ ಸಾಫ್ಟ್ವೇರ್ ಆಟೋಮೇಷನ್ ಮಾಡಬೇಕು ಅಂದರೂ ಕೂಡ ನೀವು ಅದೇ ನಂಬರ್ಗೆ ಕಾಲ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಒಂದು ಗೈಡೆನ್ಸನ್ನು ನಿಮಗೆ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್.